ಸ್ವರೂಪ ಪಡಿತಾ ಇದೆ ಭಾರತ್ ಬಂದ್. ಬೆಂಗಳೂರು ಕಲಬುರಗಿಯಲ್ಲಿ ಸಾವಿರಾರು ಕಾರ್ಯಕರ್ತರಿಂದ ರ್ಯಾಲಿ, ಬಸ್ಗಳಿಗೆ ಸಿಕ್ಕ ಕಡೆ ಕಲ್ಲೇಟು. ಎರಡನೇ ದಿನದ ಭಾರತ್ ಬಂದ್ ಬೆಂಗಳೂರಲ್ಲಿ ಅಂತ್ಯವಾಗಿದೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಮುಗಿದಿದೆ ಭಾರತ್ ಬಂದ್. ಫ್ರೀಡಂ ಪಾರ್ಕ್ ಅನ್ನ ಬಿಟ್ಟು ಊರಿನತ್ತ ಜನ ಇದೀಗ ಹೊರಡುತ್ತಾ ಇದ್ದಾರೆ. ಎರಡನೇ ದಿನದ ಭಾರತ್ ಬಂದ್ ಬೆಂಗಳೂರಲ್ಲಿ ಅಂತ್ಯ ಕಂಡಿದೆ. ಸಹಜ ಸ್ಥಿತಿಯತ್ತ ಬೆಂಗಳೂರು ಇದೀಗ ಹೋಗ್ತಾ ಇದೆ. ಬಸ್ಗಳ ಓಡಾಟ ಕೂಡ ಶುರುವಾಗಿದೆ. ಎರಡನೇ ದಿನದ ಭಾರತ್ ಬಂದ್ ಬೆಂಗಳೂರಿನಲ್ಲಿ ಅಂತ್ಯವಾಗಿದೆ. ಫ್ರೀಡಂ ಪಾರ್ಕ್ನಿಂದ ಈಗ ಜನ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಭಾರತ್ ಬಂದ್ ಮುಗಿದಿದೆ. ಬಸ್ಗಳ ಓಡಾಟ ಕೂಡ ಶುರುವಾಗಿದೆ. ಸಹಜ ಸ್ಥಿತಿಯತ್ತ ಮೆಜೆಸ್ಟಿಕ್ ಕೂಡ ಇದೀಗ ಬೆಂಗಳೂರಿನ ಹೃದಯ ಭಾಗ ಮರಳುತ್ತಾ ಇದೆ. 12 ಬೇಡಿಕೆಗಳನ್ನ ಇಟ್ಕೊಂಡು ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿದ್ವು. ನಿನ್ನೆ ಹಾಗೇನೆ ಇವತ್ತು ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿದ್ದು. ಬಟ್ ಇವತ್ತು 3 ಗಂಟೆಯ ಹೊತ್ತಿಗೆನೆ ಈಗ ಬಂದ್ ಎಫೆಕ್ಟ್ ಕಡಿಮೆ ಆಗಿದೆ. ಬಂದ್ ಅಂತ್ಯವಾಗಿದೆ. ಸಹಜ ಸ್ಥಿತಿಯತ್ತ ಮೆಜೆಸ್ಟಿಕ್ ಕೂಡ ತೆರಳುತ್ತಾ ಇದೆ. ಇನ್ನು ಹಂತ ಹಂತವಾಗಿ ಬಸ್ಗಳ ಓಡಾಟ ಕೂಡ ಶುರು ಆಗಿದೆ. ಮೆಜೆಸ್ಟಿಕ್ ನಲ್ಲಿ ನಗರದ ಎಲ್ಲಾ ಡಿಪೋಗಳಿಂದ ಬಸ್ಗಳ ಓಡಾಟ ಮೆಜೆಸ್ಟಿಕ್ ನಿಂದ ಶುರು ಆಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಭಾರತ್ ಬಂದ್ ಅಂತ್ಯವಾಗಿದೆ. ಮೆಜೆಸ್ಟಿಕ್ ನಲ್ಲಿ ಬಸ್ಗಳ ಓಡಾಟ ಎಂದಿನಂತೆ ಇದೀಗ ಶುರು ಆಗಿದೆ. ಹಂತ ಹಂತವಾಗಿ ಬಸ್ಗಳ ಓಡಾಟ ಮೆಜೆಸ್ಟಿಕ್ ನಿಂದ ಶುರು ಆಗಿರೋದು. ಭಾರತ್ ಬಂದ್ ಬೆಂಗಳೂರಿನಲ್ಲಿ ಅಂತ್ಯವಾಗಿದೆ. ನಗರದ ಎಲ್ಲಾ ಡಿಪೋಗಳಿಂದ ಬಸ್ಗಳ ಓಡಾಟ ಬೆಂಗಳೂರಿನಲ್ಲಿ ಶುರು ಆಗಿದೆ. ಹಾಗಾಗಿ ಭಾರತ್ ಬಂದ್ ಎರಡನೇ ದಿನ ಕಂಪ್ಲೀಟ್ ಆಗಿದೆ. ಸಹಜ ಸ್ಥಿತಿಯತ್ತ ಸದ್ಯಕ್ಕೆ ರಾಜಧಾನಿ ಬೆಂಗಳೂರು ಮರಳುತ್ತಾ ಇದೆ. ಅದರಲ್ಲೂ ಮೆಜೆಸ್ಟಿಕ್ ನಿಂದ ಬಸ್ಗಳ ಓಡಾಟ ಹಂತ ಹಂತವಾಗಿ ಶುರುವಾಗಿದ್ದಾಗಿದೆ. ಇನ್ನು ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ ವಿವಿಧ ಕಾರ್ಮಿಕ ಸಂಘಟನೆಗಳು, ಅದರಲ್ಲೂ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ರು. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಈ ಭಾರತ್ ಬಂದ್ ಅನ್ನ ಯಶಸ್ವಿಗೊಳಿಸಬೇಕು ಅಂತ ಬಂದಿದ್ರು. ಇದೀಗ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಭಾರತ್ ಬಂದ್ ಅಂತ್ಯವಾಗಿದೆ. ಹಾಗಾಗಿ ತಮ್ಮ ಊರುಗಳತ್ತ ಇದೀಗ ಕಾರ್ಯಕರ್ತರು ತೆರಳುತ್ತಾ ಇದ್ದಾರೆ. ಇನ್ನು ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಬಂದ್ ಎಫೆಕ್ಟ್ ಮುಗಿದು ಹೋಗಿದೆ. ಬೆಂಗಳೂರಿನಲ್ಲಿ ಭಾರತ್ ಬಂದ್ ಅಂತ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶಾಲಿನಿ. 3 ಗಂಟೆಗೂ ಮೊದಲೇ ಬಂದ್ ಎಫೆಕ್ಟ್ ಮುಗ್ದು ಹೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಸದ್ಯಕ್ಕೆ ಹೆಂಗ್ ಕಂಡು ಬರ್ತಾ ಇದೆ ಸಿಚುವೇಶನ್? ಖಂಡಿತ ಹೌದು ಶರ್ಮಿತಾ. ಮೆಜೆಸ್ಟಿಕ್ ನಲ್ಲಿ ಏನು ಸಹಜ ಸ್ಥಿತಿಗೆ ಬಿಎಂಟಿಸಿ ಬಸ್ ನಿಲ್ದಾಣ ತಳ್ತಾ ಇದೆ ಅಂತ ಹೇಳ್ಬೋದು. ಸೊ ಎಲ್ಲಾ ಡಿಪೋಗಳಿಂದ ಬಸ್ಗಳು ಬಿಎಂಟಿಸಿ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರ್ತಾ ಇದೆ. ಹಿಂಭಾಗದ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಈಗಾಗಲೇ ಮೆಜೆಸ್ಟಿಕ್ಗೆ 2 ಗಂಟೆಯಿಂದ ಹಂತ ಹಂತವಾಗಿ ಬಸ್ಗಳನ್ನ ಬಿಡ್ತಾ ಇದ್ದಾರೆ. ಮೊದಲನೇ ಹಂತವಾಗಿ ಓಲ್ವೋ ಬಸ್ ಅನ್ನ ಬಿಟ್ರು. ಆನಂತರ ಇನ್ನುಳಿದ ಎಲ್ಲಾ ಬಸ್ಗಳನ್ನು ಕೂಡ ಬಿಟ್ರು. ಬೆಳಗಿನಿಂದ ಬಸ್ಸಿಗಾಗಿ ಕಾದು ಸುಸ್ತಾಗಿದ್ದಂತಹ ಪ್ರಯಾಣಿಕರು ಬಸ್ ಬರ್ತಿದ್ದಂತೆ ಓಡಿ ಹೋಗಿ ತಾವು ತೆರಳಬೇಕಿದ್ದಂತಹ ಬಸ್ಗಳನ್ನ ಹತ್ತಿದ್ದಾರೆ. ಸೊ ಒಂದ್ ಕಡೆ ನೋಡೋದಾದ್ರೆ ಏನು ಕಾರ್ಮಿಕ ಸಂಘಟನೆಗಳು, ಅದರಲ್ಲೂ ಎಐಟಿಯುಸಿ ಹೇಳಿದ ಪ್ರಕಾರ ಸಂಜೆ 6 ಗಂಟೆಯವರೆಗೂ ಕೂಡ ನಾವು ಬಂದ್ ಮಾಡ್ತೀವಿ. ಯಾವುದೇ ನೌಕರರು, ಅದರಲ್ಲೂ ಬಿಎಂಟಿಸಿ ನೌಕರರು ಯಾರು ಕೂಡ 6 ಗಂಟೆಯವರೆಗೂ ಕೂಡ ಕೆಲಸಕ್ಕೆ ಹಾಜರಾಗಲ್ಲ ಅಂತ ಹೇಳಿದ್ರು. ಆದ್ರೆ ಇದರ ಬಿಸಿ ಬಹಳ ಬೇಗ ತಟ್ಟಿತ್ತು ಜನರಿಗೆ. ಏನು ಬೆಳಗಿನಿಂದ ಬಸ್ ಸಂಚಾರ ಸ್ಥಗಿತ ಆಗಿದ್ರಿಂದ ಇದೀಗ ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಬಿಎಂಟಿಸಿ ಬಸ್ ನಿಲ್ದಾಣ. ಸೊ ಬರೀ ಬಿಎಂಟಿಸಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಏನು ಕೆಎಸ್ಆರ್ಟಿಸಿ ಆಗಿರ್ಬೋದು, ಮೆಟ್ರೋ ನಿಲ್ದಾಣ ಆಗಿರ್ಬೋದು. ಸೊ ಮೆಟ್ರೋದಲ್ಲಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮೆಟ್ರೋ ಕ್ರೌಡ್ ಇತ್ತು. ಸೊ ಬಿಎಂಟಿಸಿ ಬಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದ್ದ ಕಾರಣ ಏನು ಮೆಟ್ರೋ ಸ್ಟೇಷನ್ ನಲ್ಲಿ ಸಾಕಷ್ಟು ಜನ ಮೆಟ್ರೋನ ಉಪಯೋಗಿಸ್ತಾ ಇದ್ರು. ಮೆಟ್ರೋ ತುಂಬಿ ತುಳುಕ್ತಾ ಇತ್ತು. ಬಿಎಂಟಿಸಿಯಲ್ಲಿ ಜನ ಇದ್ರೂ ಕೂಡ ಬಸ್ನ ವ್ಯವಸ್ಥೆ ಇಲ್ಲದೇನೆ ಜನ ಕಂಗಾಲಾಗಿದ್ರು. ಸೊ ಇಲ್ಲಿರುವಂತಹ ಸಿಬ್ಬಂದಿಗಳ ಮೇಲೆ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವ ಕಾರಣಕ್ಕಾಗಿ ನೀವು ಏನು ಪ್ರತಿಭಟನೆ ಮುಷ್ಕರ ಮಾಡ್ತಾ ಇದ್ದೀರಾ ಅಂತ ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಬೆಳಗಿನಿಂದ ಕ್ರೌಡ್ ನಿಂದ ಇದ್ದಂತಹ ಬಿಎಂಟಿಸಿ ಏನು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇದೀಗ ಖಾಲಿಯಾಗಿದೆ. ಅಂದ್ರೆ ಜನರು ತಾವು ತೆರಳಬೇಕಿದ್ದಂತಹ ಎಲ್ಲಾ ಜಾಗಗಳಿಗೂ ಕೂಡ ಬಸ್ಗಳಲ್ಲಿ ತೆರಳುತ್ತಾ ಇದ್ದಾರೆ. ಸೊ ನಿರಾಳರಾಗಿದ್ದಾರೆ. ಒಂದ್ ರೀತಿ ಅವರಲ್ಲಿ ಆತಂಕ ಆಯ್ತು, ಎಲ್ಲಿ ಬಸ್ ಬರಲ್ವೋ ಅಂತ. ಅಂದ್ರೆ ಒಂದು ಪಕ್ಷ ಸಂಜೆಯವರೆಗೂ ಕೂಡ ಬಸ್ ಬಂದಿಲ್ಲ ಅಂದ್ರೆ ಕೆಲಸಕ್ಕೆ ತೆರಳಿದ್ರು. ಅಂದ್ರೆ ಬೆಳಗ್ಗೆ ಏನು ಬಂದಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಜನರು ಬಂದ್ಬಿಟ್ಟಿದ್ರು. ಸೊ ಇವರೆಲ್ಲರೂ ಕೂಡ ಕೆಲಸಕ್ಕೆ ತೆರಳೋ ಸಲುವಾಗಿ ಬೇರೆ ಬೇರೆ ಭಾಗಗಳಿಂದ ಆಟೋ, ಕ್ಯಾಬ್, ಕೆಲವೊಂದು ಬಿಎಂಟಿಸಿ ಬಸ್ಗಳಲ್ಲಿ ಬಂದಿದ್ರು. ಸೊ ಸಂಜೆ ಆಗಿದ್ರೆ ಇನ್ನೂ ಕೂಡ ಸಾಕಷ್ಟು ಬಂದ ಬಿಸಿ ಜನಸಾಮಾನ್ಯರಿಗೆ ತಟ್ತಾ ಇತ್ತು ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಬಸ್ ಎಲ್ಲ ಕೂಡ ಫಿಲ್ ಆಗಿದೆ. ಜನಸಾಮಾನ್ಯರು ಎಲ್ಲರೂ ಕೂಡ ಅಂದ್ರೆ ಪ್ರಯಾಣಿಕರು ಹೆಚ್ಚಿನ
ಸಂಖ್ಯೆಯಲ್ಲಿ ಬಸ್ನೊಳಗೆ ಹೋಗ್ತಿದ್ದಾರೆ. ಬಸ್ನಲ್ಲಿ ನೋಡ್ಬೋದು. ಸೊ ಬೆಳಗಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ರು. ಸೊ ಅವರು ಅಂದ್ರೆ ಎಲ್ಲರೂ ಕೂಡ ಇದೀಗ ಬಸ್ನಲ್ಲಿ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್, ಬೆಳಗ್ಗೆಯಿಂದ ಬಸ್ ಸಿಕ್ಕಾಗ ಕಾಯ್ತಾ ಇದ್ರಿ. ಸೊ ಈಗ ಬಸ್ ಸಿಕ್ಕಿದೆ. ಎಷ್ಟು ಗಂಟೆವರೆಗೂ ಕಾದ್ರಿ? ನಾವು ಒಂದು ಹಾಫ್ ಅನ್ ಅವರ್ ಕಾದ್ವಿ. ನೀವು ಎಷ್ಟೊತ್ತವರೆಗೂ ಕಾದ್ರಿ ಮೇಡಮ್? ಓಕೆ, ತುಂಬಾ ಹೊತ್ತು ಏನಾದ್ರು ಕಾದ್ರೆ ಸರ್? ಓಕೆ. ಸೊ ಜನ ಹೇಳೋದು ಅಂದ್ರೆ ಅರ್ಧ ಗಂಟೆಯಿಂದ ಕೂಡ ಬಸ್ಗಾಗಿ ಕಾಯ್ತಾ ಇದ್ವಿ. ಸೊ ಈಗ ಬಸ್ ಸಿಕ್ಕಿದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರೆ. ಮೇಡಮ್, ನೀವು ತುಂಬಾ ಹೊತ್ತು ಕಾದ್ರ ಬಸ್ಗಾಗಿ? ನೀವು ಮೆಜೆಸ್ಟಿಕ್ಗೆ? ಓಕೆ. ನೀವು ಎಲ್ಲಿಂದ ಬಂದ್ರಿ ಮೆಜೆಸ್ಟಿಕ್ಗೆ? ನಾವು ಇಲ್ಲಿಂದ ಫ್ರೀಡಮ್ ಪಾರ್ಕ್ ಇಂದ. ಬಸ್ ಸಿಕ್ತಾ ನಿಮ್ಗೆ? ಅಲ್ಲಿಂದ ನಡ್ಕೊಂಡ್ ಬಂದಿರೋದು. ಮೇಡಮ್, ನೀವೇನಾದ್ರು ತುಂಬಾ ಹೊತ್ತು ಬೆಳಗ್ಗೆಯಿಂದ ಸಾಕಷ್ಟು ಸಮಸ್ಯೆ ಆಯ್ತಾ? ನಾನು ಬರ್ತಾ ಇರೋದು ಭಟ್ರಳ್ಳಿಯಿಂದ. ನನಗೆ ಅಲ್ಲೆಲ್ಲ ಬಸ್ ಅವೈಲೇಬಲ್ ಇರಲಿಲ್ಲ. ಕ್ಯಾಬ್ ತಗೊಂಡು ಮೆಟ್ರೋಲ್ ಬಂದು ಈಗ ಇಲ್ಲಿ ಬಸ್ ಆರಾಮಾಗಿ ಸಿಕ್ಕಿದೆ. ತುಂಬಾ ಸರ್ಕಸ್ಸೆ ಮಾಡಿದಿರಾ ಬೆಳಗ್ಗೆಯಿಂದ. ಸೊ ಏನ್ ಹೇಳ್ತೀರಾ ಮೇಡಮ್ ಬಂದ್ ಬಗ್ಗೆ? ಸೊ ಜನಸಾಮಾನ್ಯರು ಸಾಕಷ್ಟು ಜನ ವೃದ್ಧರಾಗಿರ್ಬೋದು ಎಲ್ಲರೂ ಕೂಡ ತುಂಬಾ ಸಮಸ್ಯೆ ಎದುರಿಸಿದ್ರು. ಹೌದು, ನಿಜವಾಗ್ಲೂ ನಮ್ಮಂತ ಡೈಲಿ ವರ್ಕಿಂಗ್ ಪೀಪಲ್ಗೆ ತುಂಬಾ ತೊಂದರೆ ಆಗುತ್ತೆ. ಮತ್ತೆ ಎವ್ರಿ ಡೇ ವೀಕೆಂಡ್ 2 ದಿವಸ ಬಂದ್ ಮಾಡಿದ್ರೆ ಕ್ಯಾಬ್ಗೆಲ್ಲ ಅಷ್ಟೊಂದು ಎಲ್ಲಿಂದ ನಾವು ಸ್ಪೆಂಡ್ ಮಾಡ್ಲಿಕ್ಕಾಗತ್ತಲ್ವಾ? ನಡ್ಕೊಂಬರಕ್ಕೆ ತುಂಬಾ ದೂರ ಎಲ್ಲ ಸಾಧ್ಯ ಇಲ್ಲ. ಅದರಿಂದ ಅಟ್ಲೀಸ್ಟ್ BTS ಬಸ್ ಆದ್ರೂ ದೇ ಶುಡ್ ರನ್. ಓಕೆ ಸರ್, ಯಾವ ಡಿಪೋ ಇಂದ ಬಂದ್ರಿ? ಎಷ್ಟು ಗಂಟೆಗೆ ನೀವೀಗ ರನ್ನಿಂಗ್ ಸ್ಟಾರ್ಟ್ ಮಾಡಿ? ಬೆಳಗ್ಗೆಯಿಂದ ಇತ್ತಾ ಬಸ್? ಬೆಳಗ್ಗೆಯಿಂದ ನಾವು ಬಂದಿಲ್ಲ, ಇವಾಗ ಬಂದಿರೋದು 2 ಗಂಟೆಯಿಂದ. 2 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಓಡಿಸ್ತೀವಿ. ಬೆಳಿಗ್ಗೆ ಡಿಪೋ 34 ಜಂಬೂ ಸವಾರಿ ದಿನದಿಂದ. ಇದಿಷ್ಟು ಇಲ್ಲಿ ಏನು ಚಾಲಕರು ಮತ್ತು ಪ್ರಯಾಣಿಕರು ಹೇಳುವಂತ ಮಾತು. ಸಾಕಷ್ಟು ಸಮಸ್ಯೆ ಆಯ್ತು ಭಾರತ್ ಬಂದ್ನಿಂದ. ಬೆಳಗಿನಿಂದಲೂ ಕೂಡ ನಾವು ಬಸ್ಗಾಗಿ ಸಾಕಷ್ಟು ಸರ್ಕಸ್ ಮಾಡಿದ್ವಿ. ಅದರಲ್ಲೂ ಬಹಳ ಮುಖ್ಯವಾಗಿ ಓಲಾ ಆಗಿರ್ಬೋದು, ಬೇರೆ ಬೇರೆ ಇನ್ನಿತರ ಮೆಟ್ರೋಗಳಲ್ಲಿ ಹೋಗಿ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಶಾಲಿನಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ರಾಜಧಾನಿ ಬೆಂಗಳೂರಿನ ಸಿಚುವೇಶನ್. ಆದ್ರೆ ಇನ್ನೊಂದ್ ಕಡೆ ಹುಬ್ಬಳ್ಳಿ ಹಳೆ ಬಸ್ ನಿಲ್ದಾಣದಿಂದಲೂ ಕೂಡ ಬಸ್ ಸಂಚಾರ ಶುರುವಾಗಿದೆ. ಸಾರಿಗೆ ಬಸ್ ಸಂಚಾರವನ್ನ ಪೊಲೀಸರು ಸ್ಥಗಿತಗೊಳಿಸಿದ್ರು. ಜನರ ಒತ್ತಾಯದ ಮೇರೆಗೆ ಬಸ್ ಸಂಚಾರವನ್ನ ಇದೀಗ ಶುರು ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಅಂತ ಗೊತ್ತಾಗಿದೆ. ಹುಬ್ಬಳ್ಳಿಯಲ್ಲಿ ಬಸ್ ಸೇವೆ ಆರಂಭವಾಗಿದೆ. ಪೊಲೀಸರು ಸಾರಿಗೆ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಿದ್ರು. ಆದ್ರೆ ಜನ ಅಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ರು, ನಮ್ಗೆ ಓಡಾಡೋದಕ್ಕೆ ಬಸ್ ವ್ಯವಸ್ಥೆ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಇದೀಗ ಜನರ ಒತ್ತಾಯದ ಮೇರೆಗೆ ಬಸ್ ಸಂಚಾರ ಶುರುವಾಗಿದೆ. ಇನ್ನೊಂದು ಕಡೆ ಬಳ್ಳಾರಿ, ದಾವಣಗೆರೆ, ಮೈಸೂರಲ್ಲೂ ಕೂಡ ಬಂದ್ ಮುಕ್ತಾಯ ಆಗಿದೆ. ಸರ್ಕಾರಿ ಬಸ್ಗಳು, ಆಟೋ, ಟ್ಯಾಕ್ಸಿಗಳ ಸಂಚಾರ ಇಲ್ಲೆಲ್ಲ ಶುರು ಆಗಿದೆ. 2ನೇ ದಿನದ ಭಾರತ್ ಬಂದ್ಗೂ ಕೂಡ ನೀರಸ ಪ್ರತಿಕ್ರಿಯೆ ರಾಜ್ಯದಲ್ಲಿ ಪ್ರಮುಖ ಜಿಲ್ಲೆಗಳಲ್ಲಿ ವ್ಯಕ್ತವಾಗಿದೆ. ಆಲ್ಮೋಸ್ಟ್ 6 ಗಂಟೆ ತನಕ ಇವತ್ತು ಬಂದ್ ಇರುತ್ತೆ ಅಂತ ಫಸ್ಟ್ ಅನೌನ್ಸ್ ಮಾಡಿದ್ದು. ಸೊ ಬೆಳಗ್ಗೆನೂ ಕೂಡ ಕಾರ್ಮಿಕ ಸಂಘಟನೆಯವರು ಹೇಳ್ತಾ ಇದ್ರು 6 ಗಂಟೆ ತನಕ ಇವತ್ತು ಬಂದ್ ಇರುತ್ತೆ ಅಂತ. ಬಟ್ 3 ಗಂಟೆ ಹೊತ್ತಿಗೆಲ್ಲ ಈಗ ಬಂದ್ ಮುಕ್ತಾಯ ಆಗಿದೆ. ಬಹುತೇಕ ಪ್ರಮುಖ ಜಿಲ್ಲೆಗಳಲ್ಲೇ ಈಗ ಬಸ್ ಸೇವೆ ಆರಂಭವಾಗಿದೆ. 2ನೇ ದಿನದ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನೆನ್ನೆನೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಇವತ್ತು ಕೂಡ ನೀರಸ ಪ್ರತಿಕ್ರಿಯೆ ಭಾರತ್ ಬಂದ್ಗೆ ವ್ಯಕ್ತವಾಗಿದೆ. ಪ್ರಮುಖ ಜಿಲ್ಲೆಗಳಲ್ಲಿ ಆಲ್ರೆಡಿ ಸರ್ಕಾರಿ ಬಸ್ಗಳು, ಆಟೋ, ಟ್ಯಾಕ್ಸಿಗಳ ಸಂಚಾರ ಶುರು ಆಗಿದೆ. 2ನೇ ದಿನದ ಭಾರತ್ ಬಂದ್ಗೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹುಬ್ಬಳ್ಳಿ ಸದ್ಯಕ್ಕೀಗ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಸದ್ಯದ ಸಿಚುವೇಶನ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಪರಶುರಾಮ್, ತಹಶೀಲ್ದಾರ್ ಪರಶುರಾಮ್. ಆಲ್ರೆಡಿ ಬಸ್ ಸೇವೆ ಎಲ್ಲ ಶುರುವಾಗಿದೆ, ಬಟ್ ಪೊಲೀಸರು ಒಂದು ಹಂತ ತನಕ ಸ್ಥಗಿತಗೊಳಿಸಿದ್ರು ಅಂತ ಮಾಹಿತಿ ಸಿಕ್ಕಿದೆ. ಅವಾಗ ಜನ ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ರು? ಸದ್ಯಕ್ಕೆ ಹೆಂಗಿದೆ ಸಿಚುವೇಶನ್ ಅಲ್ಲಿ? ನಿಜ ಶರ್ಮಿತಾ, ಏನು ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಇವತ್ತು ಬಂದ್ ವಾತಾವರಣ ಕಂಡು ಬರಲಿಲ್ಲ. ಕೇವಲ ಕಾರ್ಮಿಕರ ಪ್ರತಿಭಟನೆ ಮುಷ್ಕರಕ್ಕಷ್ಟೇ ಸೀಮಿತವಾಯಿತು. ಕಾರ್ಮಿಕರು ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳಿಗೆ ತಮ್ಮ ಬೇಡಿಕೆಗಳ ಪಟ್ಟಿಯನ್ನು ಕಳಿಸಿಕೊಟ್ರು. ನಾನೀಗ ಹುಬ್ಬಳ್ಳಿಯ ಮರಾಠಗಲ್ಲಿಯಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಏನು ಅಂಗಡಿ ಮುಂಗಟ್ಟುಗಳು, ವ್ಯಾಪಾರ ವಹಿವಾಟು ಪ್ರತಿದಿನ ಹೇಗೆ ನಡೀತದೋ ಅದೇ ರೀತಿ ಇವತ್ತು ಕೂಡ ನಡೀತಾ ಇದೆ. ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು, ವಾಹನ ಸಂಚಾರ ಕೂಡ ಯಥಾ ರೀತಿ ಇದೆ. ಆಟೋ ಏನು ಸಂಚಾರದಲ್ಲಿಯೂ ಕೂಡ ಯಾವುದೇ ವ್ಯತ್ಯಯ ಕಂಡು ಬರಲಿಲ್ಲ. ಬಸ್ಗಳು ಬೆಳಗ್ಗೆಯಿಂದಲೇ ಕಾರ್ಯಾಚರಣೆಗೆ ಇಳಿದಿತ್ತು. ಆದರೆ ಪೊಲೀಸರು ಏನು ಕಾರ್ಮಿಕರ ಒತ್ತಡದ ಮೇರೆಗೆ ಕೆಲ ಹೊತ್ತು ಬಸ್ಗಳ ಸಂಚಾರವನ್ನ ತಡೆ ಹಿಡಿದ್ರು. ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದಂತಹ ಸಾವಿರಾರು ಜನ ಪ್ರಯಾಣಿಕರು ಪೊಲೀಸರಿಗೆ ಒತ್ತಾಯವನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು, ನಮ್ಗೆ ಎಕ್ಸಾಮ್ಗಳಿಗೆ ಹೋಗೋದಿದೆ, ಜೊತೆಗೆ ಶಾಲಾ ಕಾಲೇಜುಗಳಿಗೆ ಹೋಗೋದಿದೆ, ಜೊತೆಗೆ ಕಿಮ್ಸ್ ಆಸ್ಪತ್ರೆ, ನಗರದ ವಿವಿಧೆಡೆ ಸಂಚಾರ ಮಾಡುವುದಿದೆ ಅನ್ನುವಂಥ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ವಾಗ್ವಾದಕ್ಕಿಳಿದ್ರು. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರು ಬಸ್ ನಿಲ್ದಾಣದಿಂದ ತೆರಳಿದರು. ನಿಷೇಧಾಜ್ಞೆ ಇದ್ದರೂ ಕೂಡ ಕಾರ್ಮಿಕ ಮುಖಂಡರು ಬಸ್ ನಿಲ್ದಾಣಕ್ಕೆ ಆಗಮಿಸಿ ಬಸ್
ತಡೆಗೆ ಪ್ರಯತ್ನಿಸಿದಂತ ಎಲ್ಲ ವಾತಾವರಣ ಕಂಡು ಬಂದಿತ್ತು. ಅದಾದರೂ ಪೊಲೀಸರು ಕೂಡ ಕೆಲ ಹೊತ್ತು ಬಂದ್ ಮಾಡಿದ ಹಾಗೆ ಮಾಡಿ ನಂತರ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಬಸ್ಗಳನ್ನು ಪ್ರಾರಂಭಿಸಿದ್ದಾರೆ. ಒಟ್ಟಾರೆಯಾಗಿ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಬಂದ್ ವಾತಾವರಣ ಇಲ್ಲ, ಸಹಜ ಸ್ಥಿತಿಯತ್ತಲೇ ವಾಣಿಜ್ಯ ನಗರ ಇದೆ. ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ, ವಾಹನ ಸಂಚಾರ ನಡೀತಾ ಇದೆ, ಜೊತೆಗೆ ಬಸ್ ಸಂಚಾರ ಕೂಡ ನಡೀತಾ ಇದೆ. ಪರಶುರಾಮ್, ಇದ್ರ ಜೊತೆಗೆ 2 ದಿನ ಸುದೀರ್ಘವಾಗಿ ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿದ್ದು. ನೆನೆನೂ ಕೂಡ ನೀರಸ ಪ್ರತಿಕ್ರಿಯೆ, ಇವತ್ತು ಕೂಡ ಮಧ್ಯಾಹ್ನ ಹೊತ್ತಿಗೆ ಬಂದ್ ಮುಕ್ತಾಯ ಆಗಿದೆ. ಹಾಗಾಗಿ ಇವತ್ತು ಕೂಡ ನೀರಸ ಪ್ರತಿಕ್ರಿಯೆ. ಅಂದ್ರೆ ಕಾರ್ಮಿಕ ಸಂಘಟನೆಯವರು ಏನ್ ಹೇಳ್ತಿದ್ದಾರೆ ಇದಕ್ಕೆ? ಕಾರ್ಮಿಕ ಸಂಘಟನೆಗಳವರು ಹೇಳುವಂತೆ ಏನು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡಿದ್ದೇವೆ. ನಿನ್ನೆ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದಾಗಿತ್ತು, ಆದರೆ ಇವತ್ತು ಮುಷ್ಕರಕ್ಕೆ ಮಾತ್ರ ಕರೆ ಕೊಟ್ಟಿದ್ದರಿಂದಾಗಿ ಬ್ಯಾಂಕ್ ನೌಕರರು, AITUC ಕಾರ್ಯಕರ್ತರು, LIC ನೌಕರರು, TUCC ಸಂಘಟನೆಯ ಮುಖಂಡರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಬಿಸಿಯೂಟ ಕಾರ್ಯಕರ್ತೆಯರು ಸೇರಿದಂತೆ ಹಲವು ಕಾರ್ಮಿಕ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅವರು ಏನು ಕೇಂದ್ರ ನೂತನವಾಗಿ ಜಾರಿಗೆ ತರುತ್ತಿರುವಂತಹ ಏನು ಸಾರಿಗೆ ನಿಯಮಗಳಿದಾವೆ, ಜೊತೆಗೆ ಕಾರ್ಮಿಕ ವಿರೋಧಿ ನೀತಿಯನ್ನ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಅವೆಲ್ಲ ಬೇಡಿಕೆಗಳು ಏನಿದಾವೆ ಅವುಗಳನ್ನ ಈಡೇರಿಸುವಂತೆ ಈಗಾಗಲೇ ಹಲವು ಮನವಿಗಳನ್ನ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಏನು ಸೇವಾ ಭದ್ರತೆಯನ್ನು ಒದಗಿಸಬೇಕು, ಜೊತೆಗೆ ಕನಿಷ್ಠ ವೇತನ ಪ್ರಮಾಣವನ್ನು ಹೆಚ್ಚಿಸಬೇಕು ಅನ್ನುವಂಥ ಬೇಡಿಕೆ ಇದೆ. ಜೊತೆಗೆ ಆಟೋ ಚಾಲಕರು ಕೆಲವು ಬೇಡಿಕೆಗಳಿದಾವೆ, ಅವುಗಳನ್ನೆಲ್ಲ ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅವುಗಳನ್ನ ಈಡೇರಿಸದೇ ಇದ್ರೆ ಮತ್ತೆ ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತನ್ನ ಕಾರ್ಮಿಕ ಮುಖಂಡರು ಕೂಡ ಹೇಳಿದ್ದಾರೆ. ಶರ್ಮಿತಾ, ಪರಶುರಾಮ್, ಇನ್ನು ನಿನ್ನೆ ಮತ್ತೆ ಇವತ್ತು ಭಾರತ್ ಬಂದಿದ್ರಿಂದ ನೀರಸ ಪ್ರತಿಕ್ರಿಯೆ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗಿದೆ. ಅಂದ್ರೆ ಈಗ ಕೋಟಿ ನಷ್ಟ ಆಗಿದೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ. ಹುಬ್ಬಳ್ಳಿಲಿ ಪರ್ಟಿಕ್ಯುಲರ್ ಆಗಿ ಎಷ್ಟು ನಷ್ಟ ಆಗಿದೆ ಅಂತ ಏನಾದ್ರು ಅಂದಾಜಿದೆಯಾ? ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಆ ಬಗ್ಗೆ? ಶರ್ಮಿತಾ, ವಾಣಿಜ್ಯ ಏನು ನಗರ ಹುಬ್ಬಳ್ಳಿ ಇದು ಏನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಸ್ಥಾನ ಕೂಡ ಹೌದು. 6 ಜಿಲ್ಲೆಗಳ 8 ವಿಭಾಗಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತವೆ. ನಿನ್ನೆ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಿದ್ದರ ಪರಿಣಾಮವಾಗಿ ಹುಬ್ಬಳ್ಳಿ ವಿಭಾಗ ಒಂದಕ್ಕೆ ಸುಮಾರು 60 ರಿಂದ 65 ಲಕ್ಷ ರೂಪಾಯಿಯಷ್ಟು ನಷ್ಟ ಉಂಟಾಗಿದೆ. ಏನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ 5.5 ರಿಂದ 6 ಕೋಟಿ ರೂಪಾಯಿವರೆಗೂ ನಷ್ಟ ಉಂಟಾಗಿದೆ. ಜೊತೆಗೆ ವ್ಯಾಪಾರ ವಹಿವಾಟಿಗೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಎಲ್ಲ ಜನ ಬರ್ತಾರೆ. ಜನರು ಬರಲಿಕ್ಕೆ ಬಸ್ ಸಂಚಾರದ ಅನಾನುಕೂಲತೆ ಇದ್ದಂತಹ ಕಾರಣದಿಂದಾಗಿ ವ್ಯಾಪಾರ ವಹಿವಾಟು ಕೂಡ ಸ್ಥಗಿತವಾಗಿದ್ದು ನೂರಾರು ಕೋಟಿ ರೂಪಾಯಿ ವ್ಯಾಪಾರಸ್ಥರಿಗೂ ಕೂಡ ನಷ್ಟ ಉಂಟಾಗಿದ್ದು ಕಂಡು ಬಂದಿದೆ. ಇದೆಲ್ಲ ಗಮನಿಸಿದಾಗ ಏನು ಬಂದ್ನಿಂದ ಅಪರೋಕ್ಷವಾಗಿ ವ್ಯಾಪಾರಸ್ಥರ ಮೇಲೆಯೂ ಕೂಡ ಸಾಕಷ್ಟು ಪರಿಣಾಮ ಬೀರಿದೆ ಅಂತಾನೆ ಹೇಳ್ಬಹುದು. ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್. ಇನ್ನೊಂದ್ ಕಡೆ ಮೈಸೂರಿನಲ್ಲೂ ಕೂಡ ಬಸ್ ಸೇವೆ ಇದೀಗ ಶುರು ಆಗಿದೆ. ಮೈಸೂರಿನ ಸಿಚುವೇಶನ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಪುಟ್ಟಪ್ಪ, ಮೈಸೂರಿನಲ್ಲೂ ಬಂದ್ ಮುಕ್ತಾಯ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಸದ್ಯಕ್ಕೆ ಸಿಚುವೇಶನ್ ಹೆಂಗ್ ಕಂಡು ಬರ್ತಾ ಇದೆ ಅಲ್ಲಿ? ಎಸ್ ಶರ್ಮಿತಾ, ಕಳೆದ 2 ದಿನಗಳಿಂದಲೂ ಸಹ ಭಾರತ್ ಬಂದ್ ಮೈಸೂರು ಸೇರಿದಂತೆ ದೇಶಾದ್ಯಂತ ನಡೀತಾ ಇತ್ತು. ಆದರೆ ಮೈಸೂರಿನಲ್ಲಿ ಕಳೆದ 2 ದಿನಗಳಿಂದಲೂ ಸಹ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ನಾವೀಗ ಮೈಸೂರಿನ ನಗರ ಬಸ್ ನಿಲ್ದಾಣದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಈಗಾಗಲೇ ಸಹಜ ಸ್ಥಿತಿಯತ್ತ ಮೈಸೂರಿನ ಬಸ್ ನಿಲ್ದಾಣ ಬಂದಿದೆ. ಮೈಸೂರಿನಿಂದ ನಗರ ಬಸ್ ಸೇವೆಗೆ ಎಲ್ಲ ಬಸ್ಗಳು ಸಹ ಓಡ್ತಾ ಇದೆ. ಎಲ್ಲೆಲ್ಲಿ ನಿಗದಿಯಾಗಿತ್ತು ಆ ಎಲ್ಲ ಸ್ಥಳಗಳಿಗೆ ಹೋಗ್ತಾ ಇದೆ ಮತ್ತು ಜನಜೀವನವೂ ಸಹ ಸಾಕಷ್ಟು ಸಹಜವಾಗಿಯೇ ಇದೆ. ಕಳೆದ 2 ದಿನಗಳಿಂದಲೂ ಸಹ ಮೈಸೂರಿನಲ್ಲಿ ಅಂತಹ ಬಂದ್ನ ಬಿಸಿ ಯಾವುದೇ ರೀತಿಯಾದಂಥ ಎಫೆಕ್ಟ್ ಕಾಣಲಿಲ್ಲ. ಯಾಕಂದ್ರೆ ಮೊದಲ ದಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸುವುದನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲಿ ವ್ಯತ್ಯಯ ಆಗಿಲ್ಲ. ಮೊದಲ ದಿನವೂ ಸಹ ಸಾರಿಗೆ ವ್ಯವಸ್ಥೆ ಸಹಜವಾಗಿಯೇ ಇತ್ತು ಮತ್ತು 2ನೇ ದಿನ ಅಂದರೆ ಇವತ್ತು ಸಹ ಸಾರಿಗೆ ವ್ಯವಸ್ಥೆ ಸಹಜವಾಗಿಯೇ ಇತ್ತು. ಇನ್ನು ಶಾಲಾ ಕಾಲೇಜುಗಳು ಇವತ್ತು ಓಪನ್ ಆಗಿದ್ವು. ಶಾಲಾ ಕಾಲೇಜುಗಳು ಓಪನ್ ಆಗಿದ್ದರಿಂದ ಬಂದ್ ಮೂಡ್ನಿಂದ ವಿದ್ಯಾರ್ಥಿಗಳು ಸಹ ಹೊರಗಡೆ ಬಂದಿದ್ರು. ಇನ್ನು ತರಕಾರಿ, ಹಾಲು ಮತ್ತು ಸಿನಿಮಾ ಇವೆರಡೂ ಸಹ ಕಳೆದ 2 ದಿನಗಳಿಂದಲೂ ಸಹ ಯಾವ ರೀತಿ ಇತ್ತು ಅದೇ ರೀತಿಯಾಗಿದೆ. ಇನ್ನು ನಗರದಲ್ಲಿ ಏನು ವಾಹನ ಸಂಚಾರವೂ ಸಹ ಎಂದಿನಂತೆ ಸರಳವಾಗೇ ಇದೆ. ಯಾವುದೇ ರೀತಿಯಾದಂಥ ಬದಲಾವಣೆ ಮೈಸೂರಿನಲ್ಲಿ ಕಾಣಿಸ್ತಿಲ್ಲ. ಆದರೆ ಬಂದ್ನ ಎಫೆಕ್ಟ್ ಅಂತ ಇದ್ದದ್ದು ಕೇವಲ ಒಂದೇ ಒಂದು, ಅದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸೋದನ್ನ ಬಿಟ್ಟರೆ ಯಾವುದೇ ರೀತಿಯಾದಂಥ ವ್ಯತ್ಯಯ ಮೈಸೂರಿನಲ್ಲಿ ಕಾಣಿಸ್ತಿಲ್ಲ. ಈಗ ಸಂಪೂರ್ಣವಾಗಿ ಬಂದ್ ಮುಕ್ತಾಯವಾಗಿದೆ. ಬಂದ್ ಮೂಡು ಸಹ ಮೈಸೂರಿನಲ್ಲಿ ಮುಕ್ತಾಯವಾಗಿದೆ ಅಂತ ಹೇಳ್ಬೋದು ಶರ್ಮಿತಾ. ಬಟ್ 2 ದಿನ ಭಾರತ್ ಬಂದ್ಗೆ ಕರೆ ಕೊಟ್ಟಾಗ ಒಂದಿಷ್ಟು ಗೊಂದಲಗಳಿತ್ತು. ಜನಸಾಮಾನ್ಯರು ನಾಳೆ ಆಫೀಸ್ಗೆ ಹೋಗ್ಬೇಕಾ ಅಥವಾ ಮಕ್ಕಳು ಸ್ಕೂಲ್ ಇರುತ್ತಾ ಕಾಲೇಜ್ ಇರುತ್ತಾ ಅಂತ ಒಂದಿಷ್ಟು ಗೊಂದಲದಲ್ಲಿ ಇದ್ರು. ಅಂದ್ರೆ ಈ ಬಂದ್ಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರ ಒಪಿನಿಯನ್ ಯಾಕಂದ್ರೆ ಈಗ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಭಾರತ್ ಬಂದ್ಗೆ.
ಖಂಡಿತ ಶರ್ಮಿತಾ, ಏನು ಮೈಸೂರಿನ ಜನಸಾಮಾನ್ಯರಿಗೆ ಸಾಕಷ್ಟು ಗೊಂದಲಗಳು ಇತ್ತು ಮೊದಲನೇ ದಿನ. ಆ ಒಂದು ಗೊಂದಲಗಳ ನಿವಾರಣೆಗಾಗಿಯೇ ಶಾಲಾ ಕಾಲೇಜುಗಳಿಗೆ ಮೈಸೂರು ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬೇಡಿ, ಶಾಲಾ ಕಾಲೇಜುಗಳಿಗೆ ರಜೆ ಇದೆ, ಸಾರಿಗೆ ವ್ಯವಸ್ಥೆ ಏನು ವ್ಯತ್ಯಯ ಆದರೂ ಸಹ ನಿಮ್ಮ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಅದಾದ ನಂತರ ಖಾಸಗಿ ಶಾಲೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಶಾಲೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದು, ಆದರೂ ಸಹ ಜಿಲ್ಲಾಡಳಿತ ಆದೇಶವನ್ನ ಉಲ್ಲಂಘನೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಕೇವಲ ಒಂದೇ ಒಂದು ಶಾಲೆಯಲ್ಲಿ ಮಾತ್ರ ಪರೀಕ್ಷೆಯನ್ನು ನಡೆಸಿದ್ರು. ಆ ನಂತರ ಮೈಸೂರು ವಿವಿ ಸೇರಿದಂತೆ ಎಲ್ಲಾ ಪರೀಕ್ಷೆಗಳನ್ನ ಇವತ್ತು ಇದ್ದಂತೆ ಎಲ್ಲ ಪರೀಕ್ಷೆಗಳನ್ನ ನಾಳೆಗೆ ಮುಂದೂಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲವೂ ಸಹ ಸಹಜವಾಗೇ ಇತ್ತು. ಬೆಳಿಗ್ಗೆ ಎದ್ದು ಮಾರ್ಕೆಟ್ನಲ್ಲಿ ತರಕಾರಿಗಳು ಸಿಕ್ತು, ಹಾಲು ಹಣ್ಣು ತರಕಾರಿ ಪೇಪರ್ ಇವೆಲ್ಲವೂ ಇತ್ತು. ಇನ್ನು ಸಿನಿಮಾ ಮಾಲ್ಗಳು ಸಹ ಓಪನ್ ಇತ್ತು. ಓಲಾ ಉಬರ್ ಸೇವೆಗಳು ಸಹ ಲಭ್ಯವಿದ್ದರಿಂದ ಅಂತಹ ವ್ಯತ್ಯಾಸ ಮೈಸೂರಿನಲ್ಲಿ ಕಾಣಲೇ ಇಲ್ಲ. ಮತ್ತು ಅಲ್ಲಿ ಏನಾದರೂ ವ್ಯತ್ಯಾಸ ಅಂತ ಕಂಡಿದ್ರೆ ಅದು ಶಾಲಾ ಕಾಲೇಜುಗಳಿಗೆ ರಜೆ ಇದ್ದದ್ದು ಮಾತ್ರ. ಇನ್ನು ಸಾರಿಗೆ ವ್ಯವಸ್ಥೆ ಮೊದಲಿನಿಂದಲೂ ಇದ್ದುದರಿಂದ ಸಾರಿಗೆ ವ್ಯವಸ್ಥೆಯಲ್ಲೂ ಸಹ ಯಾವುದೇ ರೀತಿಯಾದಂತಹ ನಷ್ಟವೂ ಸಹ ಉಂಟಾಗಲಿಲ್ಲ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನೊಂದ್ ಕಡೆ ಬಳ್ಳಾರಿಯಲ್ಲೂ ಕೂಡ ಆಲ್ಮೋಸ್ಟ್ ಬಂದ್ ಮುಕ್ತಾಯ ಆಗಿದೆ. 2ನೇ ದಿನದ ಭಾರತ್ ಬಂದ್ ಮುಕ್ತಾಯ ಆಗಿದೆ. ಸಹಜ ಸ್ಥಿತಿಯತ್ತ ಬಳ್ಳಾರಿ ಇದೀಗ ಮರಳುತ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಭಾರತ್ ಬಂದ್ ಅಂತ ನಿನ್ನೆ ಶುರುವಾದಾಗಿಂದ ಒಂದ್ ಸ್ವಲ್ಪ ಮಟ್ಟಿಗೆ ಬಿಸಿ ಕಾಣ್ತು ಬಿಟ್ರೆ ಬಳ್ಳಾರಿಲಿ ಮತ್ತೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಆಗೇ ಇತ್ತು. ಇವತ್ತಿನ ಸಿಚುವೇಶನ್ ಹೆಂಗಿತ್ತು? ಈಗ ಮುಕ್ತಾಯ ಆಗಿದೆ ಅಲ್ವಾ ಬಂದಲ್ಲಿ? ಶರ್ಮಿತಾ, ಒಂದು ಅರ್ಧ ಗಂಟೆ ಮುಂದಷ್ಟೇ ಬಂದ್ ಮುಕ್ತಾಯ ಆಗಿದೆ. ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಬೆಳಗ್ಗೆಯಿಂದನೂ ಕೂಡ ಪ್ರತಿಭಟನೆ ಕಾವು ಹೆಚ್ಚಾಗಿತ್ತು. ಸಾರಿಗೆ ವಾಹನಗಳು ಬೆಳಗ್ಗೆ ಆರಂಭ ಆಗಿದ್ವು. ಆದ್ರೆ ಯಾವಾಗ ವಾಹನಗಳಿಗೆ ಕಲ್ಲೇಟ್ ಬೀಳಕ್ಕೆ ಶುರುವಾಯಿತು, ಆ ವಿಷಯ ತಿಳಿದ ಕೂಡಲೇ ಮತ್ತೆ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಬಂದ್ ಆಯ್ತು. ಇದೀಗ ಏನು ಬಂದ್ ಸಂಪೂರ್ಣವಾಗಿ ಮುಗಿದಿದೆ. ಪ್ರತಿಭಟನಾಕಾರರು ಕೂಡ ತೆರಳಿದ್ದಾರೆ. ರಾಯಲ್ ವೃತ್ತದಲ್ಲೇ ಇಲ್ಲೇ ಆಗಮಿಸಿ ಏನು ತಿಥಿಯೂಟವನ್ನ ಮಾಡಿದ್ರು. ಅಂದ್ರೆ ಕೇಂದ್ರ ಸರ್ಕಾರದ ಪ್ರತಿಕೃತಿ ದಹನ ಮಾಡಿ ಮತ್ತು ಮಾನವ ಸರಪಳಿಯನ್ನು ಕೂಡ ಮಾಡಿ ಹೋರಾಟವನ್ನು ಮಾಡಿದ್ರು. ಆ ನಂತರ ಇಲ್ಲಿ ತಿಥಿಯೂಟದ ನಂತರ ಏನ್ ಪ್ರತಿಭಟನೆ ಸಂಪೂರ್ಣವಾಗಿ ಮುಗಿತು. ಈಗ ಜನಜೀವನ ಎಂದಿನಂತಿದೆ. ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಎಫೆಕ್ಟ್ ಆಗಿರೋದು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಮತ್ತು ಘೋಷಣೆ ಮಾಡಿರೋದು. ಅದು ಹೊರತುಪಡಿಸಿದಂತೆ ಸಾರಿಗೆ ವಾಹನಗಳು, ಇವೆರಡು ಹೊರತುಪಡಿಸಿದಂತೆ ಇನ್ನುಳಿದಂತೆ ಎಲ್ಲವೂ ಕೂಡ ಹೋಟೆಲ್ ಮಾಲೀಕರಾಗಿರ್ಬೋದು, ಆಟೋ ಚಾಲನೆ ಇರ್ಬೋದು, ಎಲ್ಲವೂ ಕೂಡ ಎಂದಿನಂತೆ ಇತ್ತು. ಆಟೋ ಚಾಲಕರೇನಿದ್ದಾರೆ ಅವರು ಎಂದಿನಂತೆ ಸೇವೆಯನ್ನ ನೀಡಿದ್ರೆ, ಹೋಟೆಲ್ ಮಾಲೀಕರು ಕೂಡ ಹೋಟೆಲ್ಗಳನ್ನ ತೆರೆದು ಬಂದ್ಗೆ ನೈತಿಕ ಬೆಂಬಲವನ್ನ ಕೊಟ್ಟರು ಮಾತ್ರ. ಆದ್ರೆ ಹೋಟೆಲ್ಗಳನ್ನ ಬಂದ್ ಮಾಡುವಂತ ಸಾಹಸಕ್ಕೆ ಅವರು ಮುಂದಾಗ್ಲಿಲ್ಲ. 2 ದಿನದ ಬಂದ್ನಲ್ಲಿ ನೈತಿಕ ಬೆಂಬಲವನ್ನ ನೀಡಿದಂತವರೇ ಜಾಸ್ತಿ. ಆದ್ರೆ 2 ಪ್ರಮುಖ ವಿಚಾರಗಳು, ಒಂದು ಸಾರಿಗೆ ಮತ್ತು ಇನ್ನೊಂದು ಸರ್ಕಾರಿ ಶಾಲಾ ಕಾಲೇಜುಗಳು, ಇವೆರಡು ಬಂದ್ ಹೊರತುಪಡಿಸಿದಂತೆ ಇನ್ನುಳಿದಂತೆ ಯಥಾ ರೀತಿಯಾದಂತ ರೀತಿಯ ಜನಜೀವನ ಇತ್ತು. ಮತ್ತು ಪ್ರತಿಭಟನೆ ಕಾವು ಮಾತ್ರ ಹೆಚ್ಚಾಗಿತ್ತು. 4 ವಾಹನಗಳಿಗೆ ಜಖಂ ಆಗಿರೋದು ಇದು ಸಾರ್ವಜನಿಕ ಆಸ್ತಿ ಹಾನಿ ಆಗ್ಲಿಕ್ಕೆ ಕಾರಣ ಆಗಿದೆ. ಇದು ಹೊರತುಪಡಿಸಿದಂತೆ ಬಳ್ಳಾರಿಯಲ್ಲಿ ಬಂದ್ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಓಕೆ, ಥ್ಯಾಂಕ್ ಯು ಶರಣಂಬಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. 2 ದಿನದ ಭಾರತ್ ಬಂದ್ ನಿಂದ ಕೋಟಿ ನಷ್ಟ ಉಂಟಾಗಿದೆ. ಕೆಎಸ್ಆರ್ಟಿಸಿಗೆ ಒಟ್ಟು 6 ಕೋಟಿಗೂ ಹೆಚ್ಚು ನಷ್ಟ ಉಂಟಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ನ್ಯೂಸ್ 18ಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಈಗ ಹುಬ್ಬಳ್ಳಿಯಿಂದಲೂ ಕೂಡ ನಮಗೆ ನಮ್ಮ ರಿಪೋರ್ಟರ್ ಪರಶುರಾಮ್ ಹೇಳ್ತಾ ಇದ್ರು ವಾಯುವ್ಯ ಸಾರಿಗೆಗೆ ನಷ್ಟ ಉಂಟಾಗಿದೆ ಅಂತ. ಹೀಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ ಬಂದ್ನಿಂದ ಸಾರಿಗೆ ನಿಗಮಕ್ಕೆ ಕೋಟಿ ನಷ್ಟ ಉಂಟಾಗಿದೆ. 2 ದಿನದ ಭಾರತ್ ಬಂದ್ನಿಂದ ಈಗ ನಷ್ಟ ಆಗಿರೋದು.